ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಇವಾಗ ಬಂದು ಭೀಮ್ ಅಮಾವಾಸ್ಯೆ. ಸೊ ನಿಮ್ಮ ಮನೆಯೆಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮದು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಟೈಮ್ ಬಂದು 7 ಗಂಟೆ. ಸೊ ಇವಾಗ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಬಂದು ಟೀ ಮಾಡಿಕೊಳ್ತಾ ಇದ್ದೀನಿ. ಸೊ ಟೀ ಕುಡಿದು ಒಟ್ಟು ಮೊದಲು ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಕಲೆ ನಾವು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಬೇಗ ಹೇಳಬೇಕಂತ ಅಂದ್ಕೊಂಡು ಒಂದು 4-4:15 ಎದ್ದೇಳೋಣ ಅಂತ ಅಂದ್ಕೊಂಡೆ. ಬಟ್ ನೈಟ್ ಫುಲ್ ಯಾಕೋ ಗೊತ್ತಿಲ್ಲ, ವಾಮಿಂಟು ಒಂಥರ ಹೆಂಗೆಂಗೋ ಆಗೋದು. ಸೊ ಪರವಾಗಿಲ್ಲ, ಇವಾಗ ಬೆಳಗ್ಗೆನೇ ಅದಕ್ಕೆ ಲೇಟಾಗಿ ಎದ್ದೆ. ಒಂದು 6:30-7 ಗಂಟೆ ಹಂಗೆ ಎದ್ದೆ. ಪರವಾಗಿಲ್ಲ, ಬೇಕಂದ್ರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಅದಕ್ಕೆ ಸಿಕ್ಕಾಪಟ್ಟೆ ತಲೆನೋವು. ಅದಕ್ಕೆ ಟೀ ಮಾಡಿಕೊಳ್ಳೋಣ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೊತ್ತು ಟೀ ಕುಡಿಯೋಲ್ಲ. ಸೊ ಇವತ್ತು ಕುಡಿಯೋಣ ಅಂತ ಟೀ ಮಾಡಿಕೊಳ್ತಾ ಇದ್ದೀನಿ. ಬನ್ನಿ ಟೀ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸಗಳಂತೂ ಬೇಜಾನಿದ್ದಾನೆ. ಮನೆಯೆಲ್ಲ ಒರೆಸ್ಬೇಕು, ಇನ್ನು ಮನೆಯೆಲ್ಲ ಗುಡಿಸಿ ಮತ್ತು ಒರೆಸ್ಬೇಕು, ಮತ್ತು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು, ಮತ್ತು ಮೇನ್ಗಳಿಗೆ ಹೋಗಿ ಏನಿಲ್ಲ ಎಲ್ಲ ತರಬೇಕು. ಸೊ ಎಷ್ಟು ಕೆಲಸಗಳೈತೆ. ಬನ್ನಿ ಬೇಗ ಬೇಗ ಪಟ ಮಾಡ್ಕೊಂಡ್ಬಿಡೋಣ. ಟೀ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಚೆಲ್ಲ ಓದ್ತಿದ್ದೆ. ಇವತ್ತು ತಿಂಡಿ ಬಂದು ಟೊಮೆಟೊ ಗೊಜ್ಜು ಮಾಡಿಟ್ಟಿದ್ದೀವಿ ಆಲ್ರೆಡಿ. ಇನ್ನು ಚಪಾತಿ ಒತ್ತೋಣ ಅಂತ ಕಲಸಿಟ್ಟಿದ್ದೀವಿ. ಸೊ ಚಪಾತಿ ಒತ್ಕೋಬೇಕು ಇವಾಗ. ಐಶು ಬಾ ಒತ್ತೋಣ. ಆ್ಯಕ್ಚುಲಿ ಬೇಗ ಎದ್ದಿದ್ರೆ ಏನಂದರೆ ಮನೆ ಕೆಲಸ ಮಾಡ್ಬಿಟ್ಟು ತಿಂಡಿಗೆ ಬರ್ಬೋದಿತ್ತು. ಬಟ್ ಇವಾಗ ಆಲ್ರೆಡಿ ಲೇಟ್ ಆಗೋಗೈತೆ. ಅದಕ್ಕೆ ಈಗ ತಿಂಡಿ ಮೊದಲು ಏನು ಟೀ ಕಾಫಿ ತಿಂಡಿಯಿಂದನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಿಂಡಿ ಎಲ್ಲ ಮಾಡಿ ಅದೇ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ತಿಂಡಿ ಮಾಡಿ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಬನ್ನಿ. ಒತ್ತದ್ಕೊಂಡಿಲ್ಲ ಜಗಳ ಗೊತ್ತಿಲ್ಲ ಅದಕ್ಕೆ. ತಂಗಿ ಚಪಾತಿ ಒತ್ತವಳೆ. ಆಯಿತು. ಸೊ ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಅಡುಗೆ ಮನೆ ಪರಿಸ್ಥಿತಿ ಹಿಂಗಾಗೈತೆ. ಈಗ ಕ್ಲೀನ್ ಮಾಡ್ಕೋಬೇಕು ಪಟನೆ. ತಿಂಡಿ ತಿಂತಾಯಿದ್ದೀವಿ. ಟೈಮ್ ಬಂದು ಈಗ ತೋರಿಸ್ತೀನಿ ಟೈಮ್ನ. ಇಲ್ಲ ಫ್ರೆಂಡ್ಸ್, ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಬಂದೆ. ಇನ್ನು ಕ್ಲೀನ್ ಮಾಡೋಣಾಗ ಸ್ವಲ್ಪ ಹಂಗೇನೆ ಏನಾದ್ರು ಗಲೀಜಿದ್ರೆ ಹೋಗಲಿ ಅಂತ ಅಡುಗೆ ಮಾಡ್ಕೊಳ್ತೀನಿ. ಇನ್ನು ರೆಗ್ಗೆಲ್ಲ ನೀಟಾಗಿ ಹಂಗೆ ಹಿಂಬಿಡಿಸ್ಕೊಳ್ತೀನಿ. ರೆಗ್ಗೆಲ್ಲ ಹಿಂಬಿಡಿಸಿ ಮಂಚದ ಮೇಲೆ ಹಾಕೋಷ್ಟರಲ್ಲಿ ನನ್ನ ತಂಗಿ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಅಂತ ಅಂದು, ಸರಿ ಆಯಿತು ನೀನು ಅಡುಗೆ ಮನೆ ಕ್ಲೀನ್ ಮಾಡ್ಕೊವ ಅಂತ ಅಂದೆ. ಸೊ ವಾಯ್ಸ್ ಓವರ್ ಏನು ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ರೀತಿ ಮಾತಾಡ್ತಾಯಿದ್ದೀನಿ. ಒಂದೊಂದ್ಸಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಗುಡಿಸ್ಕೋಬೇಕು. ನನ್ನ ತಂಗಿ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ತಾವಳೆ ಎಲ್ಲನೂ. ಸೊ ಪಾತ್ರೆ ವಾಷಿಂಗ್ ಮಾಡ್ತಾವಳೆ. ಸೊ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಅಷ್ಟು ಹಾಲು ಕ್ಲೀನ್ ಮಾಡ್ಕೊಳ್ತೀನಿ. ಅವಳಿಗೆ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಸೊ ಹಾಲು ನೋಡಿ, ನನ್ನ ಮಗ ಹೋಗೋಷ್ಟರಲ್ಲಿ ಕ್ಲಾಸಿಗೆ ಹೋಗೋಷ್ಟರಲ್ಲಿ ಮನೆ ಪೂರ್ತಿ ಅಂದ್ಬಿಟ್ಟು ಹೋಯ್ತಾನೆ. ಸೊ ಈ ಬೆಡ್ಶೀಟೆಲ್ಲ ಮುಡಿಸ್ಬೇಕೀಗ. ಇದೆಲ್ಲ ಹೋಗಕ್ಕೆ ಹಾಕ್ಬೇಕಾ? ಸೊ ಕಸ ಗುಡಿಸೋಣ ಅಂತ ಎಲ್ಲನೂ ಎತ್ತಿಟ್ಟಿದ್ದೀನಿ.
ಸೊ ಅದ್ರ ಮೇಲೆ ಎಲ್ಲ ಇಟ್ಟಿದ್ದೀನಿ ನೋಡಿ. ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಬಂದರೆ ಎಲ್ಲರೂ ಹಂಗೆ ಹಿಂಗೆ ಅಂದ್ಕೊಂಡು ಇಷ್ಟು ಕಸ ಬಿದ್ದಿರ್ತದೆ. ಸೊ ಅವ್ಳು ಕಸ ಗುಡ್ಸ್ಕೊಬಂದರೆ ನಾನು ಮನೆ ಬಂದ್ಬಿಡ್ತೀನಿ. ಈಗ ಅಲ್ಲಿ ಎಲ್ಲ ಎದ್ದಿಟ್ಟಿರೋವೆಲ್ಲನೂ ಅವ ಜಾಗಕ್ಕೆ ಇಡಬೇಕು. ಇನ್ನು ಫ್ರೆಂಡ್ಸ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಕೆಳಗಡೆ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ದೇವ್ರ ಪಾತ್ರೆ ತೊಳೆಯೋಷ್ಟು ದೇವ್ರ ಮನೆಯೂ ಕೂಡ ಒರೆಸಿಬಿಟ್ರೆ ನೀಟಾಗಿ ಹಾರ್ಕೊಳ್ಳುತ್ತೆ ಅಂದ್ಕೊಂಡು ದೇವ್ರ ಮನೆಯೆಲ್ಲ ಒರೆಸಿ ದೇವ್ರ ಪಾತ್ರೆ ತೊಳೆಯೋಣ ಅಂದ್ಕೊಂಡು ಕೂತ್ಕೊಂಡೆ. ನನ್ನ ತಂಗಿ ಯಾಕೆ ಹಿಂಗೆ ತೊಳಿತಿದ್ಯಾ, ಗಲೀಜಾಗಲ್ವ ಮನೆ ಒರೆಸಿದೆಯಲ್ಲ ಅಂತಿದ್ಲು. ನಾನು ಆಮೇಲೆ ಒರೆಸ್ಕೊಂಡ್ರಾಯ್ತು ಬಿಡು ಅಂದ್ಕೊಂಡು ಹೇಳ್ತಿದ್ದೆ. ಆಮೇಲೆ ಅವಳು ಏನೋ ಅಂತಿದ್ಲು, ನಾನು ಅದಕ್ಕೆ ಅವಳ ಜೊತೆ ಮಾತಾಡ್ತಾಯಿದ್ದೆ. ಇನ್ನು ನನ್ನ ಮಗಂತೂ ವೀಡಿಯೋ ಮಾಡ್ತಾಯಿದ್ದೀನಿ, ಚಿನಿ ಹೋಗು ಚಿನಿ ಹಿಂದಕ್ಕೆ ಅಂದರೂ ಕೇಳ್ತಿರ್ಲಿಲ್ಲ. ಅಮ್ಮ ಬರ್ತೀನಮ್ಮ ಮುಂದಕ್ಕೆ, ನಾನು ಅಲ್ಲಿಗೆ ಬರ್ತೀನಮ್ಮ ಅಂತಿದ್ದ. ಬೇಡ ಕಂದ ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಇನ್ನು ನನ್ನ ತಂಗಿ ಜೊತೆ ಹಂಗೆ ಮಾತಾಡ್ಕೊಂಡು ದೇವ್ರ ಪಾತ್ರೆ ತೊಳೆದಿದ್ದು ಆಯಿತು. ನಾನು ಕೂಡ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಬಂದೆ. ಸೊ ಇವತ್ತು ಸ್ವೀಟ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಯಲ್ಲಿದ್ದೀನಿ. ಸೊ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರವೆ ಉಂಡೆಗೆ ಏನೇನು ಬೇಕೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಬೇಗ ಕ್ವಿಕ್ಕಾಗಿ ರವೆ ಉಂಡೆ ಮಾಡ್ಕೊಳ್ಳೋಣ ಬನ್ನಿ. ಈಗ ರವೆ ಉಂಡೆ ಮಾಡಾದ್ಮೇಲೆ ದೇವ್ರ ಪೂಜೆ ಮಾಡ್ಕೋಬೇಕು. ಸೊ ಅದಕ್ಕೆ ಮೊದಲು ಸ್ವೀಟ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಬಾಯಿ ಚೆನ್ನಾಗಿ ಅಂದರೆ ಅವಾಗವಾಗ ರವೆ ಉಂಡೆ ತಿನ್ಬೇಕಾದ್ರೆ ಬಾಯಿ ಸಿಕ್ಕ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ತೊಗೊಂಡಿದ್ದೀನಿ. ಇನ್ನು ರವೆ ಹುರ್ಕೋಬೇಕು, ಇದನ್ನೆಲ್ಲ ಹುರ್ಕೊಳ್ಳೋಣ ಬನ್ನಿ. ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನೆಲ್ಲ ಹುರ್ಕೊಳ್ಳೋಣ ಅಂತ ಎಲ್ಲನೂ ಹಾಕ್ಕೊಳ್ತಿದ್ದೆ. ಇನ್ನು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ರವೆ ಉಂಡೆಗೆ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕಮ್ಮಿ ಮಾಡ್ತಿದ್ದೀನಿ ರವೆ ಉಂಡೆನ, ಬಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನು ಎಲ್ಲ ಫ್ರೈ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿನ ಒಂದು ಬೌಲ್ಗೆ ಹಾಕ್ಕೊಂಡು ಇನ್ನು ರವೆ ಹುರ್ಕೊಳ್ಳೋಣ ಅಂತ ಹುರ್ಕೊಳ್ತಿದ್ದೆ. ಅದೇ ತುಪ್ಪದ ಬಾಣಲೆಲ್ಲ ಹುರ್ಕೊಳ್ತಾ ಇದ್ದೀನಿ. ತುಪ್ಪನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಂಗೆ ತುಪ್ಪ ಅಂದರೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ್ರು ಸ್ವಲ್ಪ ಹಾಕಿದ್ರು ತುಪ್ಪದ್ದು ಸ್ಮೆಲ್ ನನಗೆ ಗೊತ್ತಾಗಬಾರ್ದು, ಆ ರೀತಿ. ಇನ್ನು ರವೆ ಎಲ್ಲ ಹುರ್ಕೊಂಡಾದ್ಮೇಲೆ ಸಕ್ಕರೆನೂ ಕೂಡ ಹಾಕ್ಕೊಂಡೆ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಆದಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನಾನು ಸಕ್ಕರೆನ ಮಿಕ್ಸಿಲಿ ಏನು ಪುಡಿ ಒಬ್ರೊಬ್ರು ಮಿಕ್ಸಿಲಿ ಪುಡಿ ಮಾಡ್ಕೊಳ್ತಾರೆ, ಬಟ್ ನಾನೇನು ಪುಡಿ ಮಾಡ್ಕೊಳಕ್ಕೆ ಹೋಗಲ್ಲ. ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಬಿಟ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ಹಾಲು ಕಾಯಕ್ಕಿಡೋಣ ಅಂದ್ಕೊಂಡು ಹಾಲನ್ನು ಕೂಡ ಹಾಕ್ಕೊಳ್ತಿದ್ದೆ. ಹಾಲು ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವ, ಹಂಗಾಗಿ. ಇನ್ನು ನನಗೆ ರವೆ ಉಂಡೆ ಮಾಡೋದಷ್ಟು ಮಾಡೋಕ್ಕೆ ಬರೋಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ರವೆ ಉಂಡೆ ಮಾಡಿರೋದು ಮನೆಯಲ್ಲಿ, ಅಂದರೆ ಇಲ್ಲ ಅಮ್ಮ ಇಲ್ಲ ಆಂಟಿ ಮಾಡಿಕೊಡೋರು, ಹಂಗಾಗಿ. ಇನ್ನು ಫ್ರೆಂಡ್ಸ್ ಹಂಗೇ ನನ್ನ ತಂಗಿ ಜೊತೆ ಮಾತಾಡ್ತಾ ಫುಲ್ ಹಾಲನ್ನು ಕೂಡ ಉಪ್ಪಿಬಿಟ್ಟೆ. ತಕ್ಷಣ ಅದೊಂದು ದೊಡ್ಡ ಹಿಂಸೆ ಆಯಿತು. ಅಯ್ಯೋ ಮತ್ತೆ ಕ್ಲೀನ್ ಮಾಡಬೇಕಾ ಅಂತ ಅನಿಸ್ತು, ಅದೊಂದು ಬೇಜಾರಾಯಿತು. ಇನ್ನು ನೆಕ್ಸ್ಟ್ ಬಂದು ಮತ್ತೆ ಇನ್ನೊಂದ್ಸಲ ಹಾಲನ್ನ ಕಾಯಿಸ್ಕೊಳ್ಳೋಣ ಅಂದ್ಕೊಂಡು ಮತ್ತೆ ಕಾಯಿಸ್ಕೊಂಡೆ.
ಇನ್ನು ನನ್ನ ತಂಗಿನೂ ಕೂಡ ಫ್ರೆಂಡ್ಸ್ ಬಾ ಐಶು ಉಂಡೆ ಕಟ್ಕೊಳ್ಳೋಣ ರವೆ ಉಂಡೆನ ಇಬ್ಬರು ಅಂತ ಅವಳನ್ನು ಕೂಡ ಕರೆದೆ ನಾನು. ಇನ್ನು ಅವಳು ನೋಡ್ತಿದ್ಲು ಏನು ಹಿಂಗೆ ಮಾಡ್ತಾಯಿದ್ದಾಳೆ ಅಂತ. ಅವಳು ಆವಾಗ ಅಂತಿದ್ದು ನಿಜ ಏನಾದರೂ ರವೆ ಉಂಡೆ ಮಾಡೋಕೆ ಹೋಗಿ ಚೆಕ್ ಮಾಡಿಬಿಟ್ಟಿದ್ದೆ ನೀನು ಎಲ್ಲರ ಸುಮ್ಮನೆ ರವೆ ಉಂಡೆ ಮಾಡ್ತೀನಿ ಅಂತ. ಇನ್ನು ನನ್ನ ಪಾಪು ಬೇರೆ ಕ್ಯಾಮ್ರಾ ಇಟ್ಟಿದ್ದೀನಿ ಮುಂದೆ ಬರ್ತಾನಿದೆ, ನಾನು ಹೋಗ್ತೀನಿ ಹೀಗೆ ಹೋಗುತ್ತೀನಿ ಅಂತ ಹೇಳಿದೆ. ನನ್ನ ತಂಗಿ ಅದನ್ನು ಹೇಳ್ಕೊಂಡು ಇಬ್ಬರು ಕೂಡ ಮಾತಾಡ್ತಿದ್ದೆ. ಫ್ರೆಂಡ್ಸ್ ನೋಡಿ ರವೆ ಉಂಡೆ ಕೂಡ ರೆಡಿ ಆಯಿತು. ನಾನು ಕೂಡ ಸ್ಯಾರಿ ಹಾಕಿ ರೆಡಿ ಆದೆ. ಸೊ ಇವಾಗ ಪೂಜೆ ಮಾಡಬೇಕು, ಪೂಜೆ ಮಾಡಿ ಬನ್ನಿ. ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ಒರೆಸ್ಲೆಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ಅಷ್ಟನ್ನ ಕುಮ್ಮೆಲ್ಲ ಇಟ್ಕೊಂಡು ರಂಗೋಲಿ ಬಿಡೋಣ ಅಂತ ಬಂದೆ ಹೊರಗಡೆ. ರಂಗೋಲಿ ಬಿಟ್ಕೊಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ಹೊರ್ಗಡೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಕೊಂಡು ದೇವ್ರ ದೀಪ ಹಚ್ಚೋಣ ಅಂತ ಬಂದೆ. ಇನ್ನು ದೀಪ ಹಚ್ಚೋಣ ನನ್ನ ತಂಗಿನೇ ವೀಡಿಯೋ ಮಾಡಿಲ್ಲ, ಹಂಗಾಗಿ ಅದನ್ನು ಕೂಡ ಇರಲಿ ಅಂದ್ಕೊಂಡು ಎಲ್ಲ ಬೆಳಿಗ್ಗೆ ಮುಗಿಸ್ಕೊಂಡಿರ್ತಾರೆ. ನಾವು ಇವಾಗ ಮುಗಿಸ್ತೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಇವಾಗಲೇ ಒಳ್ಳೆ ಮಾತ್ರ ಬೇಗ ಮಾಡೋದು. ಇನ್ನು ಫ್ರೆಂಡ್ಸ್ ದೇವ್ರ ಪೂಜೆ ಎಲ್ಲ ಮಾಡಾದಮೇಲೆ ನಮ್ಮ ಮನೆಯವ್ರು ಕೂಡ ಕರೆದೆ ಪಾದ ಪೂಜೆ ಮಾಡ್ತೀನಿ ಅಂತ. ಹಂಗಾಗಿ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಏನು ವಯಸ್ಸವ್ರು ಕೊಡಬೇಕಂತ ನಿಜ ಗೊತ್ತಾಗ್ತಿಲ್ಲ. ಹಂಗಾಗಿ ಏನಾದರೂ ವಯಸ್ಸವರಲ್ಲಿ ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ. ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬನ್ನಿ ಹೋಗೋಣ. ಹೌದು, ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಹೋಗೋಣ. ಸೊ ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ ಫ್ರೆಂಡ್ಸ್, ನಮ್ಮ ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 6 ಗಂಟೆ 6:30 ಆಗೋಗಿದೆ. ಅಂದರೆ ಸಾಯಂಕಾಲ ಪೂಜೆ ಮಾಡೋಣ ಅಂದ್ಕೊಂಡು ನಾನು ಬೆಳಗ್ಗೆ ಹೊತ್ತೇನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ನಮ್ಮ ಮನೆಯವರು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದು ಅವರು ಬೆಳಗ್ಗೆನೇ. ಹಾಗಾಗಿ ಸಾಯಂಕಾಲನೇ ಪೂಜೆ ಮಾಡೋಣ ಅಂದ್ಕೊಂಡು ಸಾಯಂಕಾಲನೇ ಪೂಜೆ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಬಂದು ಇವಾಗ ಸೊ ದೇವ್ರ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ರಶ್ ಏನಿರಲಿಲ್ಲ. ರಶ್ ಆಗ್ತಾರೆ ಅಂತ ಇನ್ನೂ ಜನ ಜಾಸ್ತಿ ಇರ್ತಾರೆ, ಇನ್ನೂ ಸಾಯಂಕಾಲ ಇಲ್ಲ ಅಂದ್ಕೊಂಡು ಬೇಗನೆ ಹೋಗಿದ್ದು. ಸೊ ಆ ಥರ ಖುಷಿ ಆಯಿತು, ನೆಮ್ಮದಿ ಆಯಿತು. ನಾನು ಕೂಡ ಸಿಂಪಲ್ಲಾಗಿ ರೀತಿ ರೆಡಿ ಆಗಿದ್ದೀನಿ. ಹೆಂಗೆ ಕಾಣಿಸ್ತೈತಿ, ಚೆನ್ನಾಗಿ ಕಾಣಿಸ್ತೈತಿ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ಫುಲ್ ಟೈಟ್ ಹಾಕಟ್ಟು ನೇತಾಡ್ಬೇಕು ಹಂಗೆ. ಸಾಕು.
ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.